ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ತಲ್ಲಣಗಳಿಗೆ ಕಾರಣವಾಗ್ತಾ ಇರುವಂತಹ ಸಚಿವ ಸಂಪುಟ ಪುನರ್ರಚನೆ ಫಿಕ್ಸ್ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಖಂಡಿತ ಹೌದು, ಫಿಕ್ಸು ಸಂಪುಟ ಪುನರ್ರಚನೆ ಫಿಕ್ಸು ಅನ್ನುವಂತಹ ವಾತಾವರಣ ಕಾಂಗ್ರೆಸ್ನಲ್ಲಿದೆ. ಅದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ನವೆಂಬರ್ ಅಂತ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಖಚಿತ ಅನ್ನುವಂತಹ ಮಾಹಿತಿ ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಕಾಸ್ ಡಿನ್ನರ್ ಸಭೆ ಏನ್ ನಡೀತಲ್ಲ, ಮುಖ್ಯಮಂತ್ರಿಗಳು ಕರೆದಿದ್ದು, ಅದರ ಇನ್ಸೈಡ್ ಮಾಹಿತಿ ಬಲ್ಲ ಮೂಲಗಳಿಂದ ಲಭ್ಯ ಆಗ್ತಾ ಇದೆ. ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರಿಗೆ ಮುಖ್ಯಮಂತ್ರಿಗಳೇ ಖುದ್ದಾಗಿ ಪರೋಕ್ಷ ಸಂದೇಶ ರವಾನೆ ಮಾಡಿದ್ದಾರೆ. ಕೆಲವು ಸಚಿವರಿಗಂತೂ ಪರೋಕ್ಷವಾಗಿ ಸಿಎಂ ಸಂದೇಶವನ್ನ ರವಾನೆ ಮಾಡೋ ಮೂಲಕ ಹೈಕಮಾಂಡ್ ನಿರ್ಧಾರದ ಮೇಲೆಯೇ ಸಂಪುಟ ಪುನರ್ರಚನೆಯನ್ನ ಮಾಡಲಾಗುತ್ತೆ, ಮಾನಸಿಕವಾಗಿ ಸಿದ್ಧರಿರಬೇಕು ಅಂತ ಮುಖ್ಯಮಂತ್ರಿಗಳು ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿಯೇ ಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ. ಇದು ಕೆಲವು ಸಚಿವರುಗಳಿಗೆ ಸೆಂಡ್ ಆಫ್ ಪಾರ್ಟಿಯಾಗಿ ಪರಿಣಮಿಸುತ್ತೆ ಅನ್ನುವಂಥ ಚರ್ಚೆಗಳು ಈಗಾಗಲೇ ಆರಂಭ ಆಗಿತ್ತು. ವಿರೋಧ ಪಕ್ಷಗಳು ಕೂಡ ಇದನ್ನ ಕೂಗಿ ಹೇಳ್ತಾ ಇತ್ತು. ಇದೀಗ ಡಿನ್ನರ್ ಮೀಟಿಂಗ್ ಅನ್ನೇನು ಮುಖ್ಯಮಂತ್ರಿಗಳು ಕರೆದಿದ್ರು, ಅದರಲ್ಲಿ ಕೆಲವು ಸಚಿವರಿಗೆ ನಿಮ್ಮನ್ನ ಮುಂದೆ ಪಕ್ಷ ಸಂಘಟನೆಗೆ ಜವಾಬ್ದಾರಿಯನ್ನ ವಹಿಸಲಾಗುತ್ತೆ, ನೀವು ಮಾನಸಿಕವಾಗಿ ಸಿದ್ಧರಾಗಿರಿ ಅಂತ ಹೇಳಿನೇ ಮುಖ್ಯಮಂತ್ರಿಗಳ ಸೂಚನೆ ಕೊಡುವ ಮೂಲಕ ಸಚಿವ ಸಂಪುಟ ಪುನರ್ರಚನೆ ಫಿಕ್ಸು ಅನ್ನುವಂಥದ್ದನ್ನ ಸೂಚ್ಯವಾಗಿ ತಿಳಿಸ್ತಾ ಇದ್ದಾರೆ. ಇದರ ಜೊತೆಗೆ 2.5 ವರ್ಷ ಈ ಸರ್ಕಾರಕ್ಕೆ ತುಂಬಿರೋದ್ರ ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆ ಮಾಡ್ತಾ ಇದ್ದೀವಿ ಅನ್ನುವಂಥ ಕಾರಣ ಕೂಡ ಲಭ್ಯ ಆಗ್ತಾ ಇದೆ. ಹೊಸಬರಿಗೆ ಅವಕಾಶವನ್ನ ನೀಡೋದರಿಂದಾಗಿ ಕೆಲವರ ಸ್ಥಾನಕ್ಕೆ ಕುತ್ತು ಬರಲಿದೆ. ಸಂಪುಟದಿಂದ ಕೈ ಬಿಡಲಾಗುವಂತಹ ಸಚಿವರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿ ವಹಿಸಲಾಗುತ್ತೆ, ಅದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರಿ ಅಂತ ಮುಖ್ಯಮಂತ್ರಿಗಳು ಸೂಚಿಸಿರೋದು. ಈಗಾಗಲೇ ಹೈಕಮಾಂಡ್ ಬಳಿ ಸಚಿವರುಗಳ ರಿಪೋರ್ಟ್ ಕಾರ್ಡ್ ಇದೆ. ಯಾರ್ಯಾರು ಹೆಂಗ್ ಕೆಲಸ ಮಾಡ್ತಿದ್ದಾರೆ, ಯಾರು ಆಕ್ಟಿವ್ ಯಾರು ಇನ್ಆಕ್ಟಿವ್, ಜೊತೆಗೆ ಲಾಭಿಗಳು, ಇದೆಲ್ಲದರ ರಿಪೋರ್ಟ್ ಕಾರ್ಡ್ ಹೈಕಮಾಂಡ್ ಮುಂದೆ ಇದ್ದು ಬಿಹಾರ ರಿಸಲ್ಟ್ ಬಳಿಕ ಯಾವುದೇ ಕ್ಷಣದಲ್ಲಿ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಯಾರು ಹೈಕಮಾಂಡ್ ಕೈ ಬಿಡ್ತಾರೆ ಸಚಿವರನ್ನ, ಅವರು ಮಾನಸಿಕವಾಗಿ ಸಿದ್ಧರಾಗಿರಿ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಸಚಿವರಿಗೂ ಒಂದು ಎಚ್ಚರಿಕೆ ಸಂದೇಶ ಅನ್ನುವಂಥ ರೀತಿಯಲ್ಲಿ ಅವರನ್ನ ಈಗಲಿಂದ ಪ್ರಿಪೇರ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರೋದು. ಔತಣಕೂಟದಲ್ಲಿ ಸಚಿವರಿಗೆ ಸಿಎಂ ಈಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಬರೀ ನೀವು ಮಾನಸಿಕವಾಗಿ ಸಿದ್ಧವಾಗಿರಿ ಅನ್ನೋದು ಮಾತ್ರವಲ್ಲ, ಈ ಸಂಪುಟ ಪುನರ್ರಚನೆ ಆಗತ್ತೆ ಅಂತ ಹೇಳಿದ್ರೆ ಅಸಮಾಧಾನ ಭುಗಿಲೇಳುವಂತ ಸಾಧ್ಯತೆ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ. ಅದು ಸರ್ಕಾರಕ್ಕೆ ಒಂದು ರೀತಿ ಆತಂಕದ ವಾತಾವರಣ, ಮುಜುಗರದ ವಾತಾವರಣ, ಸಂದಿಗ್ಧವಾದಂತ ಪರಿಸ್ಥಿತಿ. ಹಾಗಾಗಿ ಅದೆಲ್ಲವನ್ನ ನಿಭಾಯಿಸೋದಕ್ಕೆ ಕಾಂಗ್ರೆಸ್ಸಿನ ನಾಯಕರು ಹೈಕಮಾಂಡ್ ಆದಿಯಾಗಿ ಒಂದು ಕಡೆ ಸಿದ್ಧವಾಗ್ತಿದ್ದಾರೆ. ಅದರ ಭಾಗವಾಗಿಯೇ ಸಂಪುಟದಲ್ಲಿರುವಂತಹ ಸಚಿವರಿಗೆ ಕೂಡ ಒಂದು ಎಚ್ಚರಿಕೆಯನ್ನ ಈಗಲೇ ಕೊಡ್ತಾ ಇದ್ದಾರೆ. ಮಂದಟ್ಟು ಮಾಡ್ಕೊಳ್ಳಿ, ಎಲ್ಲದಕ್ಕೂ ರೆಡಿ ಆಗಿರಿ, ಬಿ ರೆಡಿ ಟು ಆಕ್ಸೆಪ್ಟ್ ದ ಥಿಂಗ್ಸ್ ಅನ್ನುವಂಥ ರೀತಿಯಲ್ಲಿ ಈಗ ಮುಖ್ಯಮಂತ್ರಿಗಳು ಡಿನ್ನರ್ ಸಭೆಯಲ್ಲಿ ಒಂದು ಚರ್ಚೆಯನ್ನ ಮಾಡಿರೋದು, ಸೂಚನೆಯನ್ನ ಕೊಟ್ಟಿರೋದು. ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟ ಪುನರ್ರಚನೆಯ ಸಂಕಷ್ಟ ದೊಡ್ಡ ಮಟ್ಟದಲ್ಲಿ ಬಿಸಿ ತಾಗಿಸಬಾರ್ದು ಅಂತ ಹೇಳಿನೇ ಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಅದರಂತೆಯೇ ಇದೀಗ ಅಲ್ಲಿ ಚರ್ಚೆ ಆಗಿರೋದು. ಆ ಇನ್ಸೈಡ್ ಡೀಟೇಲ್ಸು, ಎಕ್ಸ್ಕ್ಲೂಸಿವ್ ಡೀಟೇಲ್ಸು ಪವರ್ ಟಿವಿಗೆ ಲಭ್ಯ ಆಗಿದೆ. ಸಂಪುಟ ಪುನರ್ರಚನೆ ಫಿಕ್ಸು, ಅದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಬಿಕಾಸ್ ಮುಖ್ಯಮಂತ್ರಿಗಳೇ ನವೆಂಬರ್ ಹೊತ್ತಿಗೆ ಬಿಹಾರ ಎಲೆಕ್ಷನ್ ಬಳಿಕ ಇದು ಸಾಧ್ಯ ಆಗತ್ತೆ ಅನ್ನುವಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ.